ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಉಡುಪಿಗೆ ಬಂದಿದ್ದೇನೆ. ಉಡುಪಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಎರಡು ವಸ್ತು ಮತ್ತು ವಿಷಯ. ಒಂದು ಕೊಡವಿಗೊಡೆಯ ಶ್ರೀಕೃಷ್ಣನ ದೇವಸ್ಥಾನ, ಇನ್ನೊಂದು ಡಯಾನಾ ಹೋಟೆಲ್. 60 ವರ್ಷ ಆಗಿದೆ, ಆದರೆ ಆ ರುಚಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಇಲ್ಲಿ ನೀವು ದೋಸೆ ತಿನ್ನಿ, ಇಡ್ಲಿ ತಿನ್ನಿ, ಕಟ್ಲೆಟ್ ತಿನ್ನಿ ಅಥವಾ ಐಸ್ ಕ್ರೀಮು, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಗಡ್ಬಡ್ ಅನ್ನುವ ಹೆಸರನ್ನು ವಿಶ್ವಕ್ಕೆ ಕೊಟ್ಟಿದ್ದೇ ಈ ಡಯಾನಾ ಹೋಟೆಲ್. ನೀವೆಲ್ಲ ಕಡೆ ಗಡ್ಬಡ್ ತಿಂತೀರಿ, ಆದರೆ ಅದರ ಹೆಸರನ್ನು ಕೊಟ್ಟಿದ್ದು, ಅದರ ಸಂಶೋಧನೆ ಮಾಡಿದ್ದು ಯಾರು ಅಂತಂದರೆ ಅದು ಮೋಹನ್ ದಾಸ್ ಪೈಗಳ ನೇತೃತ್ವದಲ್ಲಿ ಆರಂಭ ಆದಂಥ ಈ ಡಯಾನಾ ಹೋಟೆಲ್. ಡಯಾನಾ ಹೋಟೆಲಲ್ಲಿ ಯಾವುದು ರುಚಿ ಶುಚಿ ಅದೆರಡರ ಜುಗಲ್ಬಂದಿ. ಅದು ಮೋಹನ್ ದಾಸ್ ಪೈಗಳು ಆರಂಭ ಮಾಡಿದರು, ಈಗ ವಿಠಲ್ ಪೈಗಳು ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಆದರೆ ಮೋಹನ್ ದಾಸ್ ಪೈಗಳ ಕಾಲಕ್ಕೂ ವಿಠಲ್ ಪೈಗಳ ಕಾಲಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಇದೊಂದು ಸಂಪ್ರದಾಯ. ಉಡುಪಿಗೆ ಬಂದರೆ ಅದು ರಾಷ್ಟ್ರಪತಿಯಿಂದ, ಪ್ರಧಾನಿಯಿಂದ, ಮುಖ್ಯಮಂತ್ರಿಗಳಿಂದ, ಮಹಾ ಕಲಾವಿದರಿಂದ ಯಾರೇ ಆಗಲಿ ಉಡುಪಿಗೆ ಬಂದರು ಅಂತಂದರೆ ಒಂದೋ ಡಯಾನದ ಹೋಟೆಲಿಗೆ ಬಂದು ತಿಂಡಿ ಮಾಡಬೇಕು. ಊಟ ಇಲ್ಲ ಇಲ್ಲಿ, ತಿಂಡಿ ಮಾಡಬೇಕು. ಇಲ್ಲ ನೀವು ಡಯಾನದವ್ರದೇ ಕ್ಯಾಟ್ರಿಂಗಲ್ಲಿ ಊಟ ಮಾಡಬೇಕು. ಈ ಥರದ ಒಂದು ಸಂಪ್ರದಾಯ ಉಡುಪಿಯ ಸಂಪ್ರದಾಯವಾಗಿ ಬೆಳೆದಿದೆ. ನಾನಿವತ್ತು ಸುಮಾರು ಕಾಲ ನಾನು ತರಂಗದ ಎಡಿಟ್ರು, ಉದಯವಾಣಿ ಗ್ರೂಪಿನ ಎಡಿಟರ್ ಆಗಿದ್ದಾಗ ಪ್ರತಿದಿನ ಇಲ್ಲಿ ಬರ್ತಾ ಇದ್ದೆ, ಪ್ರತಿ ವಾರ ಬರ್ತಾ ಇದ್ದೆ. ಅವ್ರದ್ದು ನಮ್ಮದು ಒಡನಾಟ ಬಹಳ ಸವಿಸವಿಯಾದ ಒಡನಾಟ. ಬಹಳ ಕಾಲದ ನಂತರ ಈಗ ಬೆಂಗಳೂರಿಂದ ಬಂದಿದ್ದೇನೆ. ಡಯಾನಕ್ಕೆ ಹೋಗೋಣ ಅಂತ, ಬನ್ನಿ ಹೋಗೋಣ. ನೋಡಿ, ಡಯಾನಾ ಇದು ಹೊಸ ಬಿಲ್ಡಿಂಗು. ಮೊದಲು ಡಯಾನಾ ಸರ್ಕಲ್ ಅಂತ LIC ಬಿಲ್ಡಿಂಗಲ್ಲಿ 50 ವರ್ಷ ಅಲ್ಲಿ ಡಯಾನಾ ಇತ್ತು. ಅದ ನಂತರ ವಿಠಲ್ ಪೈಗಳ ನೇತೃತ್ವದಲ್ಲಿ ಈ ಜಾಗವನ್ನು ತೆಗೆದುಕೊಂಡು ಇಲ್ಲಿ 4 ಫ್ಲೋರಿನ ಬಿಲ್ಡಿಂಗ್ ಕಟ್ಟಲಾಗಿದೆ. ಕೆಳಗಡೆ ನಾನು ಬಂದ ಏರಿಯಾ ಇದೆಯಲ್ಲ, ಅದು ರಿಸೆಪ್ಷನ್ನು. ಅಲ್ಲಿ ಮತ್ತು ಅವ್ರದ್ದೊಂದು ಸ್ಟೋರ್ ಇದೆ. ಉಡುಪಿಯ ಆಹಾರ, ಮನೆ ತಿಂಡಿಗಳು ಇವೆಲ್ಲವೂ ಅಲ್ಲಿ ಸಿಗುತ್ತೆ. 2ನೇ ಫ್ಲೋರಿಗೆ ಬಂದರೆ ಹೋಟೆಲು, ಡಯಾನಾ ಹೋಟೆಲ್. ಬನ್ನಿ. ಪೈಗಳೇ ನಮಸ್ತೆ. ತುಂಬ ವರ್ಷಗಳ ನಂತರ ಹೇಗಿದ್ದೀರಿ? ನಿಮ್ಮೊಂದು ಪರಿಚಯ, ನಿಮ್ಮದೊಂದು ಒಂದು ಬರಹ ನಾನು ಚಿಕ್ಕಪ್ಪ ಇರುವಾಗ ನಾನು ನೋಡಿದ್ದೇನಲ್ಲ. ಅದೇ 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 ಈ ಹೊಸ ಹೋಟೆಲ್ಗೆ ನಾನು ಒಂದೆರಡು ಸರಿ ಬಂದಿದ್ದೇನೆ. ಆದರೆ ಇವತ್ತು ಒಂದು ನಮ್ಮ ಚಾನಲ್ಲಿನ ಒಂದು ವೀಕ್ಷಕರಿಗೆ ಉಡುಪಿ ಅಂದರೆ ಕೃಷ್ಣ, ಉಡುಪಿ ಅಂದರೆ ಡಯಾನಾ ಅನ್ನುವಂಥ ಈ ಸಂಪ್ರದಾಯ ಸಂತೋಷ ಆಯ್ತು. ಅಲ್ಲ, ತುಂಬ ಸಮಯ ನಿಮ್ಮನ್ನು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೇನೆ. ಪರ್ಸನಲ್ ನೋಡಿದ್ದು ಇವತ್ತು ಮಾತ್ರ, ತುಂಬ ಸಮಯದಿಂದ. ಬನ್ನಿ, ಕೂತು ಬನ್ನಿ. ಸರ್, ಹೀಗೆ ಹೇಗೆ ಬರಲಿಕ್ಕೆ ಬರೋಣ, ಹೀಗೆ ಬರೋಣ ಆಯ್ತಾ? ಹೀಗೆ ನಾನು ಉಡುಪಿಗೆ ಬರೋಣ ಅಂತ ಬಂದೆ. ಆಮೇಲೆ ಬಂದಾಗ ನಾನು ನಮ್ಮ ಹುಡುಗರಿಗೆಲ್ಲ ಹೇಳ್ತಾ ಇದ್ದೆ, ಮೊದಲು ಈ ಸರಿ ಡಯಾನದ ಬಗ್ಗೆ ನಾವು ನಮ್ಮ ವೀಕ್ಷಕರಿಗೆ ಹೇಳಬೇಕು. ವೀಕ್ಷಕರೇ, ಇಲ್ಲಿ ಇವತ್ತು ನಾನು ಮಧ್ಯಾಹ್ನ ಹೊತ್ತಿಗೆ ಬಂದಿದ್ದೇನೆ. ಬೆಳಗ್ಗೆ ಇಲ್ಲಿ ಕಿಕ್ಕಿರಿದ ಜನಸಂದಣಿ ಇರುತ್ತೆ. ಸಂಜೆ ಅಂತೂ ನೀವು ಹೊರಗಡೆ ನಮ್ಮ ವಿಡಿಯೋದಲ್ಲಿ ಮತ್ತೆ ನೋಡ್ತೀರಿ, ಹೊರಗಡೆ ಸಂಪೂರ್ಣವಾಗಿ ಜನ ಈ ಮದುವೆ ಮನೆಯಲ್ಲಿ ಊಟಕ್ಕೆ ಕಾದ ಹಾಗೆ ಕಾದಿರ್ತಾರೆ. ನೀವು ಬೆಂಗಳೂರಲ್ಲಿ ನೋಡಿರ್ತೀರಿ, ಕಾದಾಗ ಮುನಿಸಿಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಎಷ್ಟಪ್ಪ ಎಷ್ಟೊತ್ತೋ ಇನ್ನೆಷ್ಟೊತ್ತೋ ಈ ಥರ. ಇದು ಯಾವ ಮಾತುಗಳು ಇಲ್ಲಿ ಕೇಳಿಬರೋದಿಲ್ಲ. ಯಾಕೆಂದರೆ ಮೋಹನ್ ದಾಸ್ ಪೈಗಳು ಹಾಕಿ ಹೋದಂಥ ಪರಂಪರೆ ಇದೆಯಲ್ಲ, ಅದು ಆ ರೀತಿಯ ಪರಂಪರೆ. ಕೇವಲ ಇದೊಂದು ಹೋಟೆಲ್ ಅಲ್ಲ, ದುಡ್ಡು ಕೊಟ್ಟು ಆಹಾರ ತಿನ್ನುವ ಮಳಿಗೆಯೂ ಅಲ್ಲ. ಇದು ಸ್ನೇಹ ಸಂಬಂಧದ ಒಂದು ಸೇತುವೆ. ಇದು ಉಡುಪಿಗೆ ಒಂದು ಆಹಾರ ಮತ್ತು ವಿಹಾರ ಇದು ಎರಡನ್ನೂ ಇಟ್ಟುಕೊಂಡು ಅದರ ಮಧ್ಯೆ ಒಂದು ಮನುಷ್ಯ ಸಂಬಂಧವನ್ನೇನಾದರೂ ಸಿದ್ಧಿಸಿದ್ದಿದ್ರೆ, ಸಂಬಂಧವನ್ನು ಕುದುರಿಸಿದ್ದಿದ್ರೆ, ಅದು ಡಯಾನದ ಮೋಹನ್ ದಾಸ್ ಪೈಗಳು ಮತ್ತು ಅವರ ಮಗ ವಿಠಲ್ ಪೈ ಅವರ, ಅಂದರೆ ದೊಡ್ಡ ಅವರ ಅಣ್ಣತಮ್ಮದಿಕ್ಕಳಲ್ಲೇ ಅಣ್ಣನ ಮಗ ವಿಠಲ್ ಪೈ ಅವರ ಒಂದು ಸಾಧನೆ ಅದು. ಯಾಕೆಂತಂದರೆ ಆ ಚಿಕ್ಕಪ್ಪ ಮತ್ತು ಈ ಮಗನ ಒಂದು ಸಂಬಂಧ ಇತ್ತಲ್ಲ, ಅದು ಇಡೀ ಡಯಾನದ ಒಂದು ಬೇಸಿಕ್ ಆದಂಥ ಸಂಬಂಧ ಅದು. ಹಾಗಾಗಿ ಈಗ ಮಧ್ಯಾಹ್ನದ ಹೊತ್ತು ಇಲ್ಲಿ ಖಾಲಿ ಇದೆ, ವಿರಳವಾಗಿದೆ. ಆ ಹೊತ್ತಿಗೆ ಬಂದು ವಿಠಲ್ ಪೈಗಳನ್ನು ಒಂದು ಹಲೋ ಹೇಳಿ ಸಂಜೆ ಮತ್ತೆ ಡಯಾನದ ಹೋಟೆಲ್ ಬಗ್ಗೆ ಆ ಜಂಗುಳಿಯ ಮಧ್ಯೆನೇ ಆಹಾರ ವಿಹಾರ ಮತ್ತು ಕತೆ ಎಲ್ಲವನ್ನು ಮಾಡೋಣ ಅಂತಿದ್ದೇವೆ. ಅದರ ಮಧ್ಯೆ ವಿಠಲ್ ಪೈಗಳ ಒಂದು ಸಂದರ್ಶನವನ್ನು ಮಾಡುವ ಮೂಲಕ ಈ ಡಯಾನದ ಹುಟ್ಟು ಬೆಳವಣಿಗೆ ಇವನ್ನೆಲ್ಲ ನೋಡೋಣ. ಬನ್ನಿ.
ಬ್ರಿಟಿಷ್ನ ಕಾಲದಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೇವೆ, ಈ ರೆಸ್ಟೋರೆಂಟಿಗೆ. ನಾವು ಈ ರೆಸ್ಟೋರೆಂಟಿಗೆ ತುಂಬ ಹಳೆಯ ಕಸ್ಟಮರ್ ಆಗಿದ್ದೆ. ಅಂದರೆ ಇಲ್ಲಿಯ ಫುಡ್ ಇಷ್ಟ ಅಂದರೆ ಸ್ಪೆಷಲಾಗಿ ನಮ್ಮ ಇಲ್ಲಿಯ ಫುಡ್ ಅಂದರೆ ಸೇವು ಪೂರಿ, ಹೀಗೆ ಎಲ್ಲ ಗಡ್ಬಡೆಲ್ಲ ಇಂಥದ್ದೆಲ್ಲ ಫುಡ್ ನಮಗೆ ತುಂಬ ಇಷ್ಟ ಆಗ್ತದೆ. ವೆರಿ ಗುಡ್ ಗಡ್ಬಡ ಐಸ್ ಕ್ರೀಮ್ ಒಂದಾಯಿತು, ಸೆಕೆಂಡ್ ರೌಂಡ್ ಬ್ರೌನಿದ್ದು ಆಗ್ತಾ ಇದೆ. ಬಿಫೋರ್ ದ್ಯಾಟ್ ಕಟ್ಲೆಟ್ ತಿಂದ್ವಿ. ಫಸ್ಟ್ ಆಫ್ ಆಲ್ ವಿ ಆರ್ ಅ ಗುಡ್ ಫುಡಿ, ಅದಕ್ಕೆ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದ್ವಿ. ವಿ ಆರ್ ಫ್ರಮ್ ಬ್ಯಾಂಗ್ಳೂರ್, ಅವರ್ ಹೋಲ್ ಟೀಮ್ ಇಸ್ ಹಿಯರ್, ಲಾಟ್ ಆಫ್ ಅವರ್ ಫ್ರೆಂಡ್ಸ್, ಮಿಸ್ಟರ್ ಮುರಳಿ, ಉಜ್ವಲ್. ದೇ ಆಲ್ ಫಿನಿಶ್ 2 rounds of their ice cream. ಕಿಶೋರ್ ಕುಮಾರ್ ರೆಡ್ಡಿ, ಸುರೇಖಾ ಭಾಬಿ ಆ್ಯಂಡ್ ಮೈ ಕಿಡ್ಸ್. ಸೊ ಯಾರಿಗಾದ್ರೂ ಟ್ರೈ ಮಾಡಬೇಕಾದ್ರೆ ಗಡ್ಬಡ ಐಸ್ ಕ್ರೀಮ್, ಗಡ್ಬಡ ಮಾಡಬೇಡಿ, ಇಲ್ಲಿ ಅಡ್ಬಡಿ ಬಂದುಬಿಡಿ. Diana right from my childhood. Rather, my memories are like my mom used to say she used to come to Diana when she was a young adult, even before her wedding. And so Diana has been one of our favorite places for ages. And yeah, we enjoy. We definitely like the old Diana where there was a small garden area. But this is also a very nice place. And we all come here, one is of course good food, and another one is the nostalgia. We all make it a point to come to this place. Rather, one of the favorite saying is like, maybe we go to Krishna Mata later, but we first come to Diana. Let's just give you an idea about how popular is this place. ನಾವು ಡಯಾನಕ್ಕೆ ಚಿಕ್ಕಂದಿನಿಂದ ಬರ್ತಾ ಇದ್ದೇವೆ ಫಾರ್ ಆಲ್ಮೋಸ್ಟ್ 60 years. ಸೊ ವಿ ಗ್ರೂ ಅಪ್ ಇನ್ ಉಡುಪಿ. ನಾವು ಅಜ್ಜರಕಾಡದಲ್ಲಿದ್ದದ್ದು. ಆವಾಗ ಕಾನ್ವೆಂಟ್ ಶಾಲೆಗೆ ಹೋಗುವಾಗ ಬಂದು ಗಡ್ಬಡ ಐಸ್ ಕ್ರೀಮು ಮತ್ತು ಕಟ್ಲೆಟ್ ತಿನ್ನೋದು. ದೆನ್ ಕಾಲೇಜಿಗೆಲ್ಲ ಹೋಗುವಾಗ ಫ್ರೆಂಡ್ಸ್ ಒಟ್ಟಿಗೆ ಬರ್ತಿದ್ದೆವು. ನಾವು ವಿ ಹ್ಯಾವ್ ಲೆಫ್ಟ್ ಉಡುಪಿ ಸಿನ್ಸ್ ಲಾಸ್ಟ್ 50 ವರ್ಷ ಆಯಿತು ಬಿಟ್ಟು. ಬಟ್ ಎವ್ರಿ ಟೈಮ್ ವಿ ಕಮ್, ದಿಸ್ ಇಸ್ ದ ಫಸ್ಟ್ ಪ್ಲೇಸ್ ವಿ ಕಮ್. ಸೊ the standard is same, the cutlet never changes. Cutlet and chutney is our favorite. Then bread masala ಮತ್ತು ಶಾಮಿಗೆ ಬಿರಿಯಾನಿ. ದೆನ್ ಅಫ್ಕೋರ್ಸ್ ಹಾರ್ಲಿಕ್ಸ್ ಸ್ಲ್ಯಾಬ್ ಮತ್ತು ಗಡ್ಬಡ ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ತಿಂತಾ ಇದ್ದೇವೆ. ಸೊ ಹೋಪ್ಫುಲ್ಲಿ ದೇ ವಿಲ್ ನೆವರ್ ಚೇಂಜ್. ದ ಟೇಸ್ಟ್ ಈಸ್ ದ ಸೇಮ್ ಆ್ಯಂಡ್ ವಿ ಎಂಜಾಯ್ ಕಮಿಂಗ್ ಹಿಯರ್ ವಿತ್ ಅವರ್ ಫ್ಯಾಮಿಲಿ, ಫ್ರೆಂಡ್ಸ್, ಎವ್ರಿಬಡಿ. ನೈಸ್ ಫುಡ್. ಅಂದರೆ ಇದು ಕಟ್ಲೆಟ್ ಆಲ್ಮೋಸ್ಟ್ 20-30 ಇಯರ್ಸಿಂದ ಬರ್ತಾಯಿದ್ದೀವಿ, ಸೇಮ್ ಟೇಸ್ಟ್. ಸೊ ನೋ ಕಂಪ್ಲೇಂಟ್ಸ್, ಅದೇ ಮೇಂಟೈನ್ ಮಾಡಿದ್ದಾರೆ. ಆಲ್ ಟೈಮ್ ಫೇವ್ರೇಟ್ ಇಸ್ ಗಡ್ಬಡ. ನಾವು ರೈಟ್ ಫ್ರಮ್ ಮೈ ಏಜ್ ಆಫ್ 15 ಎಲ್ಲ ಅರ್ಲಿಯರ್ ಆಲ್ಸೋ ಕಮ್ಮಿಂಗ್ ಇಯರ್ ಎಲ್ಲ ವೆರೈಟಿ ನೋಡಿದ್ದೇವೆ. ಇಲ್ಲಿ ಎಲ್ಲರೂ ಇಲ್ಲಿ ಲೈಕ್ ಮಾಡೋದು ಕಟ್ಲೆಟ್, ಎಲ್ಲ ಲೈಕ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಲೈಕ್ ಮಾಡೋದು ಕಟ್ಲೆಟ್. ಕಟ್ಲೆಟ್ ಇಸ್ ಒನ್ ಆಫ್ ದ ಬೆಸ್ಟ್ ಇಲ್ಲಿ. ಆ್ಯಂಡ್ ಗಡ್ಬಡ್ ಇಸ್ ಐಸ್ ಕ್ರೀಮ್ ವೆರೈಟಿಯಲ್ಲಿ ಗಡ್ಬಡ್ ಇದೆ, ಹಾರ್ಲಿಕ್ಸ್ ಕೇಕ್ ಇದೆ. ಇದರಲ್ಲಿ ಪೂರಿ ಕುರ್ಮೆ ಒಳ್ಳೆ ಆಗುತ್ತೆ. ಇಲ್ಲಿ ಚೋಲೆ ಭಟೂರೆ ಒಳ್ಳೆ ಆಗುತ್ತೆ, ಬ್ರೆಡ್ ಮಸಾಲನೂ ಚೆನ್ನಾಗುತ್ತೆ. ಇಲ್ಲಿ ಊರು ಉಡುಪಿನೇ, ಬಟ್ ಇರೋದು ಬ್ಯಾಂಗ್ಳೂರಲ್ಲಿ. ಬಂದಾಗ ಇಲ್ಲಿ ಬರದೇ ಹೋಗೋದಿಲ್ಲ. ನಮಸ್ತೆ ಪೈಗಳೇ. ನನಗೆ ನನ್ನ ತರಂಗದ 28-30 ವರ್ಷಗಳ ಕಾಲದಿಂದಲೂ ಇಲ್ಲಿ ನಮ್ಮ ಉಡುಪಿ ಅಂತಂದಾಗ ಕೃಷ್ಣ ಹೇಗೆ ನೆನಪಾಗ್ತಾನೋ ಅದೇ ರೀತಿಯಲ್ಲಿ ನಮಗೆ ಡಯಾನ ನೆನಪಾಗ್ತದೆ. ಡಯಾನದ ಐಸ್ ಕ್ರೀಮು ಇರ್ಬೋದು, ಗಡಬಡಿ ಇರ್ಬೋದು, ಕಟ್ಲೆಟ್ ಇರ್ಬೋದು, ಆಮೇಲೆ ನಿಮ್ಮ ಬಟನ್ ಇಡ್ಲಿ ಇರ್ಬೋದು, ಅಥವಾ ನೀವು ಕೊಡುವ ಸಾಂಬಾರು ಇರ್ಬೋದು. ಇವೆಲ್ಲವೂ ಒಂದು ರೀತಿಯಲ್ಲಿ ಡಯಾನ ಅನ್ನೋದು ಇವತ್ತೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬ್ರ್ಯಾಂಡ್. ಅದು ಹಾಗೇಳಿ ಅದು ದಿಢೀರಂತ ಹುಟ್ಕೊಂಡದ್ದಲ್ಲ. ಅದ್ರ ಹಿಂದೊಂದು ಶ್ರಮ ಇದೆ, ಅದರಿಂದ ಹೋರಾಟ ಇದೆ, ಅದರೊಂದು ತಪಸ್ಸಿದೆ, ನಿಮ್ಮ ಭಾಷೆಯಲ್ಲಿ ಹೇಳೋದಿದ್ದರೆ. ನನಗೆ ಇವತ್ತು ನನ್ನ ಉದ್ದೇಶ ಏನು ಅಂತಂದರೆ, ನನ್ನ ಇಡೀ ವೀಕ್ಷಕರಿಗೆ ಉಡುಪಿಯ ಡಯಾನದ ಬಗ್ಗೆ ಇಂಥ ಒಂದು ಕಥಾನಕ ಇದೆ, ಅದರ ಹಿಂದೆ ನಿಮ್ಮ ಹಿರಿಯರ ಶ್ರಮ ಇದೆ, ನಿಮ್ಮ ಶ್ರಮ ಇದೆ. ಇವನ್ನೆಲ್ಲವನ್ನು ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ನಾನು ಬೆಂಗಳೂರಿಂದ ಬಂದಿದ್ದೇನೆ. ದಯವಿಟ್ಟು ಇವತ್ತು ನೀವು ವಿಶದವಾಗಿ ಡಯಾನದ ಹುಟ್ಟಿನ ಕತೆ, ಒಂದು ಪೈ ಫ್ಯಾಮಿಲಿಯಿಂದ ಬಂದು ಕೂಡ ಡಯಾನಾ ಅನ್ನುವಂಥ ಒಂದು ಹೆಸರಿಟ್ಟು ಆ ಹೋಟೆಲನ್ನು ಆರಂಭಿಸಿದ್ದು, ಆಮೇಲೆ ಒಂದೊಂದು ತಿಂಡಿಯ ಹಿಂದೆಯೂ ಒಂದೊಂದು ಕಥೆ ಇದೆ ಇಲ್ಲಿ. ಅದನ್ನೆಲ್ಲವನ್ನೂ ನೀವು ಹೇಳಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಸರ್, ನಮ್ಮದು ಹೋಟೆಲ್ ಡಯಾನ ಎಂಬುದು ಮೊದಲನೇ ಸ್ಟಾರ್ಟ್ ಆಗೋದು 1962. ಅದನ್ನು ಸ್ಟಾರ್ಟ್ ಮಾಡಿದವರು ನಮ್ಮ ದಿವಂಗತ ಶ್ರೀಯುತ ಮೋಂದಸ್ ಬೈ ಅವರು. ಅವರನ್ನು ಈ ಸಮಯದಲ್ಲಿ ನಾನು ಗೌರವಿಸ್ತೇನೆ.
ಎರಡನೇದಾಗಿ ನಮಗೆ ವ್ಯವಹಾರ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ LIC ಆಫ್ ಇಂಡಿಯಾ, ಅಂದರೆ ಆ ಜಾಗ ಜಾಗ ಅವರದ್ದು. ಅವರೊಂದು ಜಾಗ ಕೊಟ್ಟು ಒಳ್ಳೆಯ ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿಂದ ನಾವು ವ್ಯಾಪಾರ ಶುರು ಮಾಡಿ ನಾವು ಅಭಿವೃದ್ಧಿ ಹೊಂದಿದ್ದೇವೆ. ಶುರುವಿಗೆ ನಾವು 4 ಟೇಬಲು 16 ಚೇರ್ ಇಟ್ಟು ಓಪನ್ ಮಾಡಿದ್ದು. ಕ್ರಮೇಣ ಗ್ರಾಹಕರದೊಂದು ಪ್ರೋತ್ಸಾಹದಿಂದ ಎಕ್ಸ್ಟೆನ್ಷನ್ ಮಾಡ್ತಾ ಬಂತು. ಹಾಗೆ ನಮ್ಮ 62 ಇಸ್ವಿಯಲ್ಲಿ ಓಪನ್ ಮಾಡುವಾಗ ನಮ್ಮ ಹೋಟೆಲನ್ನು ಒಂದು ದಿವ್ಯ ಹಸ್ತದಿಂದ ಓಪನ್ ಮಾಡಿದವರು ಸನ್ಮಾನ್ಯ ಆಗಿನ ಸಿಂಡಿಕೇಟ್ ಬ್ಯಾಂಕ್ ಕಸ್ಟೋಡಿಯನ್ ಆಗಿದ್ದ ದಿವಂಗತ ಪದ್ಮಭೂಷಣ TAP ಅವರು. ಅವರ ಒಂದು ಅಮೃತಗಳಿಗೆ ಓಪನ್ ಆಗಿದೆ. ಅದು ಆಗಿ ಓಪನ್ ಆಗ್ತಾ ಎಕ್ಸ್ಟೆನ್ಷನ್ ಆಗ್ತಾ ಬಂತು. ಹಾಗೆ ಮಾಡ್ತಾ ನಾವು ಮತ್ತೆ LIC ಆಫ್ ಇಂಡಿಯಾದವರಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಗ್ರಾಹಕರು ಕೂತ್ಕೊಳ್ಳಿ ಜಾಗಿಲ್ಲ, ಒಂದು ಸ್ವಲ್ಪ ಹಿಂದಿನಿಂದ ಸ್ವಲ್ಪ ನಿಮಗೆ ಜಾಗ ಕೊಡ್ತೀರಾ ಅಂತೇಳಿ. ಜಾಗ ಕೊಡಿದ್ದಕ್ಕೆ ನೀವು ಗಾರ್ಡನ್ ಏರಿಯಾ ಮಾಡಿದ್ರೆ ಮಾಡಿ ಅಂತೇಳಿ ನಾವು ಗಾರ್ಡನಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದು ಸಹ ಒಳ್ಳೆ ರೀತಿಯಲ್ಲಿ ಕ್ಲಿಕ್ ಆಯಿತು. ಅದನ್ನು ಇನಾಗ್ರೇಷನ್ ಮಾಡಿದವರು ನಮ್ಮ ರಂಗನಾಥ ಶೆಣಿಯವರು, ದಿವಂಗತ ರಂಗನಾಥ ಶೆಣಿಯವರು. ಅವರು ಆಗ ಮುನ್ಸಿಪಲ್ ಚೇರ್ಮನ್ ಆಗಿದ್ದರು, ಅವ್ರು ಮಾಡಿದರು. ಮತ್ತು ಇದೆಲ್ಲದಕ್ಕೂ ನಮಗೆ ಇಂಪಾರ್ಟೆಂಟಾಗಿ ನಮಗೆ ಈ ಗಳಿಗೆಯನ್ನು, ಈ ಒಂದು ಸಮಯವನ್ನು ಇಂಥ ಸಮಯದಲ್ಲಿ ಓಪನ್ ಮಾಡಿ ಇಂಥ ಮಾಡಿ ಅಂತೇಳಿ ನಮ್ಮ ಗಳಿಗೆಯನ್ನು ಎಲ್ಲ ಹೇಳಿದವರು ನಮ್ಮ ಹಿರಿಯರಾದ ರಗಣಂಪಯ್ಯವರು. ದೊಡ್ಡಪ್ಪ ರಗಣಂಪಯ್ಯ ಅವರು ಮಂದಸ್ಪಯ್ಯ ಅಣ್ಣ, ನನ್ನ ದೊಡ್ಡಪ್ಪ. ಅವ್ರು ಹೇಳಿದ್ದು ನಮ್ಮ ಸಂಸ್ಥೆ ಓಪನ್ ಆದದ್ದು 12 ಅಂದು, ಉತ್ಥಾನ 12 ಓಪನ್ ಆದದ್ದು. ಅದು ಒಳ್ಳೆ ಗಳಿಗೆ ಅಂತೇಳಿ ಅದನ್ನು ನೋಡಿಕೊಂಡು ದೇವರು ಜಾಗೃತಗೊಳ್ಳುವ ದೇವರು ಇದು ಎದ್ದೇಳುವ ಸಮಯ ಅಂತೇಳಿ ಅದೊಂದು ಅಭಿವೃದ್ಧಿ ಆಗ್ತದೆ ಅಂತೇಳಿ ಅಂಥ ಒಂದು ಬುದ್ಧಿವಂತರು ಅವರು. ಆದರೆ ಅವರು ಒಳ್ಳೆ ಜ್ಯೋತಿಷಿಗಳಾಗಿದ್ದರು ಕಾಣುತ್ತೆ. ಜ್ಯೋತಿಷಿಗಳಲ್ಲ, ಅವ್ರಿಗೆ ಸ್ವಲ್ಪ ಜ್ಯೋತಿಷ ನೋಡಿ ಬರ್ತಿತ್ತು. ಯಾರಿಗೂ ಜ್ಯೋತಿಷ ಹೇಳ್ತಿರ್ಲಿಲ್ಲ. ಆದರೆ ಮನೆಯ ಕೆಲಸಕ್ಕೆಲ್ಲ ಮನೆ ಮದುವೆ, ಉಪನಯನ, ಮನೆ ಇದು ಗೃಹ ಪ್ರವೇಶ ಅದೆಲ್ಲ ಅವರೇ ಹೇಳ್ತಿದ್ರು. ನಾವು ಜ್ಯೋತಿಷರು ಹೋಗ್ಬೇಕಂತಿರಲಿಲ್ಲ. ಅಂದರೆ ನೀವು ತಂದೆಯವರು 3 ಜನ ಅಣ್ಣ ತಂದೆಗಳು? 5 ಜನ. ಅವರು ಹಿರಿಯರು. ಅವರು ನಮಗೆ ಮಾರ್ಗದರ್ಶಕರು. ಅವರು ಮಾತ್ರ ಹಿರಿಯರು ಮಾತ್ರ ಅಲ್ಲ, ನಮ್ಮ ಮಾರ್ಗದರ್ಶಕರು ಇಡೀ ಫ್ಯಾಮಿಲಿಗೆ. ಇಡೀ ಅವ್ರು ಹೇಳಿದಾಗ ಎಲ್ಲರೂ ಕೇಳ್ತಿದ್ರು, ಅವ್ರಿಗೆ ಹೇಳಿದಾಗ ಎಲ್ಲರೂ ಮರ್ಯಾದೆ ಕೊಡ್ತಿದ್ರು. ಮತ್ತು ಹಾಗೆ ಅವ್ರು ಮನೆ ಇಟ್ಕೊಂಡಿದ್ದಾರೆ ಅವರು ಇದ್ದರು. ಮತ್ತು ನಮ್ಮ ಚಿಕ್ಕಪ್ಪ ಮೋಹನದಾಸ್ ಅವರು ಇನೋವೇಷನ್ ಮಾಡೋದ್ರಲ್ಲಿ ಭಾರಿ ಒಂದು ಜಾಣರು. ಯಾಕಂದರೆ ಉಡುಪಿಯಲ್ಲಿ ಆ ಟೈಮಲ್ಲಿ ನಮ್ಮ ಬಿಸ್ಕುಟ್ ಅಂಬಡೆ, ಗೋಳಿ ಬಜೆ, ಉಪ್ಪಿಟ್ಟು ಅವಲಕ್ಕಿ ಇಂಥ ಒಂದೆಲ್ಲ ಅಷ್ಟೇ ಮಾಡ್ತಿದ್ರು. ಅಂದರೆ ಇಲ್ಲಿಯ ಟ್ರೆಡಿಷನಲ್ ಮಾಡ್ತಿದ್ರು. ಇವರಿಗೆ ಒಂದು ಆಸೆ ಆಯಿತು, ನಾನು ಹೊಸ ನಮೂನೆಯನ್ನು ಮಾಡಬೇಕು. ಏನು ಮಾಡೋದು, ಒಂದು ಕೋಲ್ಡ್ ಡ್ರಿಂಕ್ಸ್ ಅಂತ ಮಾಡಬೇಕು, ಐಸ್ ಕ್ರೀಮ್ ಪಾರ್ಲರ್ ಮಾಡಬೇಕು ಅಂತ. ಕೋಲ್ಡ್ ಡ್ರಿಂಕ್ಸ್ ಐಸ್ ಕ್ರೀಮ್ ಪಾರ್ಲರ್ ಮಾಡಿದರು. ಆ ಸೆಕೆಗಾಲದಲ್ಲೆಲ್ಲ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಹೋಯಿತು. ಆಗ ಕೋಲ್ಡ್ ಡ್ರಿಂಕ್ಸ್ ಅಂತ ಮಾಡುವಾಗ ಆ ಕೋಲ್ಡ್ ಡ್ರಿಂಕ್ಸಿಂದ ಹೆಸರಿಡಲಿಕ್ಕೆ ಕಾರಣ ನಮ್ಮ ಡಯಾನ ಅಂತ ಹೆಸರಿಡಲಿಕ್ಕೆ ಕಾರಣ ಅವರ ಸ್ನೇಹಿತ. ಆ ಸ್ನೇಹಿತ ಏನಿದೆ, ಇವರು ಕೇಳಿದ್ರು ಸ್ನೇಹಿತನ ಹತ್ರ, ನಾನು ಕೋಲ್ಡ್ ಡ್ರಿಂಕ್ಸ್ ಅಂತ ಮಾಡ್ತೀನಿ ಮಾರೆ, ನಮಗೊಂದು ಒಳ್ಳೆ ಹೆಸರು ಕೊಡು ಅಂತೇಳಿ. ಆ ಸ್ನೇಹಿತವನಿಗೆ ಡಯಾನ ಅಂತ ಹೆಸರು ಕೊಟ್ಟ. ಅದು ಯಾಕೆ ಡಯಾನ ಅಂತ ಹೆಸರು ಕೊಟ್ಟು ಯಾವುದಕ್ಕೆ, ಅದು ವಿಶೇಷತೆ ಏನು ಅಂತೇಳಿ. ಅದಕ್ಕೆ ಅದು ಗ್ರೀಕ್ ಗಾಡೆಸ್, ಅದು ಕೂಲ್ ಪ್ಲೇಸ್. ಡಯಾನ ಕೋಲ್ಡ್ ಡ್ರಿಂಕ್ಸ್ ಅಲ್ಲ, ಅದರಿಂದ ಕೂಲ್ ಪ್ಲೇಸ್ ಇರೋದು. ಅದು ಕೋಲ್ಡ್ ಡ್ರಿಂಕ್ಸ್ ಆದ ಕಾರಣ ಅದಕ್ಕೆ ಕೋಲ್ಡ್ ಡಯಾನ ಅಂತ ಇಡೋದು. ಮತ್ತು ಆ ಡಯಾನ ಎಂಬುದಲ್ಲಿ ಅಲ್ಲಿ ಅಂತ ಹೇಳಿದರೆ ಅಲ್ಲಿ ಒಂದು ವಾಯು ವಿಹಾರ ಹೋಗ್ತಾರೆ, ಅದಕ್ಕೆ ಹೋಗ್ತಾರೆ. ಕಬ್ಬನ್ ಪಾರ್ಕಲ್ಲಿ ಹೋಗಿಲ್ವಾ, ಹಾಗೆ ವಾಯು ವಿಹಾರ ಹೋಗೋರು, ಅಲ್ಲಿ ಹೋಗೋರು ಎಲ್ಲ ಆನಂದ ಆಗಿರ್ತಾರೆ, ಖುಷಿಯಾಗಿರ್ತಾರೆ. ಹಾಗೆ ನಿಮ್ಮ ಹೋಟ್ಲಿಗೆ ಬಂದರು ಜನರು ಖುಷಿಯಾಗಿರಬೇಕು, ಆನಂದ ಆಗಿರಬೇಕು, ಎಲ್ಲರೂ ಸಂತೋಷ ಪಡಬೇಕು ಎಂಬ ಒಂದು ಭಾವನೆಯಿಂದ ಆ ಜನಸರು ದೇವರ ದಿನದಿಂದ ನಮಗೆ ಹಾಗೆ ಆಯಿತು, ನಡೀತಾ ಬಂತು. ಆ ಹೆಸರಿಗೆ ನಿಮಗೆ ಇಲ್ಲಿ ಉಡುಪಿಯ ಶ್ರೀಕೃಷ್ಣನ ಖಂಡಿತ ಕೃಷ್ಣನ ಅಲ್ಲ, ಇಲ್ಲಿಯ ಹಿಂದುತ್ವ ಅಥವಾ ಇಲ್ಲಿಯ ಇದು ಆ ಕ್ರಿಶ್ಚಿಯನ್ ಹೆಸರು ಈ ಥರದ್ದು ಏನಿಲ್ಲ. ನಮಗೆ ಎಲ್ಲ ಕಸ್ಟಮರ್ಸ್ ನಮಗೆ ಬರೋದು ಅದೆಂಥದ್ದಿಲ್ಲ. ನಮಗೆ ಕೃಷ್ಣನ ಕೃಪೆನೇ ಇಂಪಾರ್ಟೆಂಟ್. ಕೃಷ್ಣ ಮಠ ಇದರಿಂದ ಉಂಟಲ್ಲ, ನಮಗೆ ಇಲ್ಲಿ ಟೂರಿಸ್ಟ್ ಬರೋದು ಜಾಸ್ತಿ. ಕೃಷ್ಣ ಇದ್ದರೆ ನಮಗೆ ಟೂರಿಸ್ಟ್ ಇಲ್ಲ, ವ್ಯಾಪಾರನೂ ಇಲ್ಲ ಅಂತ ಹೇಳ್ಬೋದು.